ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಹೆಂಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತು ಈ ಗುಟ್ಟೆ ಹತ್ತಿ ಅಲ್ಲಿ ಕಾಣಿಸ್ತಿರೋ ಸೂರ್ಯ ಮುಳುಗೋದನ್ನ ಅಚ್ಚುಕಟ್ಟ ನೋಡ್ಬೇಕಂತ ನಾನು ನಮ್ಮ ಶಿಷ್ಯ ಅಂದ್ರೆ ಎಲ್ಲ ಬಂದಿದ್ದೆ. ಎಲ್ಲದು ಆಯ್ ಮಾಡ್ರ, ಆಯ್ ಗಾಯ್ಸ್ ಅಂತ ಹೇಳ್ಬೇಕು. ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ರಿ. ಹಂಗೆ ಸಬ್ಸ್ಕ್ರೈಬ್ ಅಲ್ಲ, ಸಬ್ಸ್ಕ್ರೈಬ್. ಇಲ್ಲಾಸಿ ಹತ್ಬೇಕೀಗ ನಾವು. ಗುಟ್ಟೆ ಕಾಡು ಮೇಡು ಹತ್ತಿ ಚಿರತೆ ಬಂದ್ರೆ ಅಷ್ಟೇ ನಮ್ಮ ಕತೆ. ಎಂತದ ಗೋವಿಂದ ಹತ್ತಿ ಹತ್ತಿ ಹತ್ತಿ. ಅವ್ನು ನೋಡ್ರಿ ನಮ್ಮ ಶಿಷ್ಯ ಅಂತೂ ಬೇಲಿಲೆಲ್ಲ ತೂರ್ ಹೋಗ್ತಾವನೆ. ಇವನಂತೂ ಹೋಗಕ್ಕೆ ಇನ್ನೂ ಪರದಾಡ್ತಾವನೆ. ಇಲ್ಲಾಸಿನೇ ಜಂಪ್ ಮಾಡ್ಬಿಡವ ಹಿಂಗೆ. ಇಡ್ರಿ ಬಲಗಾಲು ನಿಧಾನಕ್ಕೆ ನಡಿಲ್ಲ, ಬಿದ್ಗಿದ್ಯಾ. ಇವನ್ನೆಲ್ಲ ನೋಡ್ಕೊಂಡು ಸಂಜೆ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ವ್ಯೂ. ನೀವು ನೋಡ್ಬೇಕು ಯಾವ ಥರ ಐತೆ ಅಂತ. ಸಖತ್ತಾಗಿರುತ್ತೆ. ನಾವಂತೂ ಯಾವಾಗಲೂ ನೋಡ್ತಾ ಇರ್ತೀವಿ, ಆದರೆ ಇವತ್ತು ನಿಮಗೆ ತೋರ್ಸೋಣ ಅಂತ ನಾವು ಶಿಷ್ಯಂದ್ರೆಲ್ಲ ಬೇಲಿ ಎಲ್ಲ ತೂರ್ಕೊಂಡು ಪರದಾಡ್ಕೊಂಡು ಪಲ್ಲು ಹತ್ಕೊಂಡು ನಾಳೆ ಹೋಗಿ ಸ್ಪಾಟಿಗೆ ನಿಂತವನೆ. ನಾವಿನ್ನೂ ಈಗ ಹೋಗ್ತಾ ಇದ್ದೀವಿ. ಮುಳ್ಳೆಲ್ಲ ಹಿಡ್ಕೊಂಬಿಟ್ಟೆ, ತೊಡೆನೇ ಹಿಡ್ಕೊಂಬಿಟ್ಟೈತೆ ಮುಳ್ಳು. ಅಯ್ಯವ್ವ, ಏನೋ ಅಂದಿದ್ದ? ತಡಿ ಬರ್ತೀನಿ ಹೇಳಿ ಅಂತೆ. ಏನು ಇನ್ನೊಂದ್ಸಲ ಎಂತದ? ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ನಾನ್ಯಾರು ಹಂಗಂತ ಹೇಳ್ಬೇಕು. ಇಲ್ಲಿಂದಲೇ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಸ್ವಲ್ಪ ಸೂರ್ಯ ಮುಳುಗ್ತಾ ಇದ್ರೆ ಸೂಪರಾಗಿ ಕಾಣಿಸುತ್ತೆ. ಅಂತೂ ಬಂಡೆ ಸಂದೆಗೆಲ್ಲ ಇಳ್ಕೊಂಡು ಏನೋ ಹುಡುಕರಂಗೆ ಬೇಟೆ ಆಡೋರಂಗೆ ಪರದಾಡ್ತಾವ್ರೆ. ಎಲ್ಲಿಗಿರಲ್ಲ ಹಂಗೆ ಹೋಗಕ್ಕೆ ಪರದಾಡ್ತಿದ್ದೀರಾ? ಅಲ್ಲಿಂದ ಆ ಕಡೆ ಹಾಕಲ್ಮೇಕವಾನೆ ಮುಳ್ಳು ಕಂಡ್ರಲ್ಲ, ಹೆಂಗಲ್ಲ ಹೋಗೋದು? ಶಿಷ್ಯ ಅಂದ್ರೆ ಹೇಳ್ತಾವ್ರಿ ಇಲ್ಲಿಂದ ಚೆನ್ನಾಗಿ ಕಾಣಿಸಲ್ಲ, ಆ ಕಡೆ ಕಲ್ಲಿನ ಮ್ಯಾಕೆ ಹೋಗೋಣ ಅಂತಾನ. ಮುಳ್ಳು ಬೇರೆ, ಸಿಕ್ಕಾಪಟ್ಟೆ ಮುಳ್ಳು ಬೇರೆ ಇದ್ದಾವೆ. ನಮ್ಮಂತ ಇವತ್ತು ಮುಳ್ಳು ಕೈಲಿ ಅಟ್ಟಿಸ್ತಾರೆ ಇವರು. ಬೇಡಪ್ಪ, ಬಂಡೆ ಕಲ್ಲುಗಳ ಸಂದಿಗೆ ನಡ್ಕೊಂಡು ಮುಳ್ಳುಗಳ ಮಧ್ಯ ನೋಡ್ರಿ, ಮುಳ್ಳು ಕಲ್ಲು. ಇನ್ನೊಂದು ಮಕ್ಕಳು ಮೆಟ್ಟು ಬೇರೆ ಹಾಕಿ ಬಂದಿಲ್ಲ, ಬರೇ ಕಾಲಾಗಿ ಬಂದವ್ರು ಇಬ್ರು. ನಡಿಲ್ಲ, ನಿಧಾನಕ್ಕೆ ನಡಿ. ಸರಿ ನೋಡಿ ಹೆಂಗೆ ಹೋಗ್ತಾವನೆ. ನಾವು ಬಂದ್ವಿ ಕಣ. ಇಲ್ಲಿ ಮುಳ್ಳು ನಮ್ಮನ್ನ ಏನಿಲ್ಲ ಬಿಡ್ತಾನೆ ಇಲ್ಲ. ನೀನಂದ್ರೆ ಸಣ್ಣಗಿದ್ಯಾ, ಇಟ್ಟಿದ್ಯಾ, ಪಕ್ಕಂಡು ತೂರ್ಕೊಂಡು ಹೋಗ್ತೀಯ. ನಾವು ಹಂಗೆ ಹೋಗೋಕ್ಕಾಗಲ್ವಲ್ಲಪ್ಪ. ಮುಳ್ಳು ಬರೀ ನೋಡ್ಕೊಂಡು ಹೋಗ್ಬೇಕು. ಚೆನ್ನಾಗಿ ಕಾಣಿಸುತ್ತೆ ಅಲ್ಲ? ಮುಳ್ಳಿಲ್ವ ಅಲ್ಲಿ? ಶಿಷ್ಯಂಗೆ ತಗ್ಲಾಕಂಡ ನೋಡ್ರಿ, ಅಮೃಸ್ತೈತೆ ಶಿಷ್ಯನ ಅಮೃಸ್ತೈತೆ. ನಾವೀಗ ಹತ್ಬೇಕು. ಈಗಿರೋದು ನಮಗೆ ನಮ್ಮನ್ನು ಹಿಡ್ಕೊಲಿಲ್ಲ ಅಂದ್ರೆ ಸಾಕು. ಇಡ್ರಿ ಬಲಗಾಲ. ನಾವೇನ ಆನ್ಸ್ಪಟ್ ಬಂದ್ವಿ ಗುರು. ಇಲ್ಲಿ ಮಾತ್ರ ಸಂಜೆ ಆಗ್ತಾ ಸಖತ್ತಾಗಿ ಕಾಣಿಸ್ತಾ ಐತೆ. ಸೂರ್ಯ ಅಂತೂ ಪ್ರಕಾಶಮಾನವಾಗಿ ಇನ್ನೂ ಉರಿತಲೇ ಅವನೇ. ನೋಡ್ರಿ ವ್ಯೂ ಯಾವ ಥರ ಐತೆ ಸುತ್ತಲೂ. ಚೆನ್ನಾಗೈತೆ. ನಾವಂತೂ ಹುಟ್ಟಾಗಿಂದ ನೋಡ್ತಲೇ ಇದ್ದೀವಿ ಇದನ್ನು. ನಿಮ್ಗೊಂದ್ಸಲಿ ತೋರ್ಸೋಣ ಅಂತ ಇವಾಗ ಬಂದಿರೋದು. ಇನ್ನೂ ಒಂದು ಸ್ವಲ್ಪ ಕೆಳಗಡೆ ಹೋಗ್ಬೇಕು, ಸೂರ್ಯ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಆವಾಗ. ನಮ್ಮ ಶಿಷ್ಯ ಇನ್ನೂ ಬರಲೇ ಇಲ್ಲ. ಕೊಡ್ಲಾ ಕೈ ಕೊಡ, ಬರ ನಿಧಾನಕ್ಕೆ. ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡಿದ್ದಾತ. ನಮ್ಮ ಹುಲಿ ಏನಿಲ್ಲ, ಬಂಡೆ ಕಲ್ಲು ಸಂದಿ ಎಲ್ಲ ತೂರ್ಕೊಂಡು ಬರ್ತದೆ, ಮೀಸೇನೆ ಬಂದಿಲ್ಲ.
ಎಷ್ಟು ವರ್ಷ ನೋಡ್ರಿ 12 ವರ್ಷಕ್ಕೆ ಇನ್ನು ಈಗ ಮೀಸೆ ಚಿಕ್ಕರ್ತಾ ಇದಾವಂತೆ. 12 ವರ್ಷಕ್ಕೆ ನಮಗೆ ಮೀಸೆನೂ ಇರಲಿಲ್ಲ ಎಂತ ಏನೂ ಇರಲಿಲ್ಲ ಅಲ್ಲನಾ. ನೀವು ನಿನ್ಗಿನ್ನ ದೊಡ್ಡವನು, ನಿನಗೆ ಬರ್ತಾಯಿದ್ದಾವೆ ಮೀಸೆ? ಇವನಿಗೆ ಬರ್ತಾಯಿದ್ದಾವೆ ನೋಡ್ರಿ. ಇವನ್ ತಮ್ಮ, ಇವನ ಅಣ್ಣ. ಇವನ ಅಣ್ಣ ಏನು ನೋಡ್ರಿ ಮೀಸೆ ಬರ್ತಾಯಿದ್ದಾವಂತೆ. ಅಲ್ಲಿ ಬೇರೆ ಇಲ್ಲ ಅವನಿಗೆ, ಅಲ್ಲೆಲ್ಲ ಕಿತ್ತಾಕಣವನೆ. ಯಾವ ಬೆಟ್ಟದ ಮ್ಯಾಗೆ? ಅದೆಲ್ಲಿ ಗೊತ್ತೇ ಇರೋದು? ಅದು ಕರೆಮನ್ನಹಳ್ಳಿ ಐತಲ್ಲ, ಅಷ್ಟಾಡಾರ್ದಾಗ ಅದು ಗುಟ್ಟೆ ಇರೋದು. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕಾಗಲ್ಲ ಈಗ. ಇಲ್ಲಿಂದಲೇ ನೋಡಿ ತೃಪ್ತಿ ಪಡ್ಬೇಕಷ್ಟೇ. ಹೋಗ್ತಾ ಹೋಗ್ತಾ ನಿಮಗೂ ತೋರಿಸ್ತೀನಿ. ಇಲ್ಲಿ ಕುತ್ಕೊಳ್ಳೋಕಂತೂ ಸಖತ್ತಾಗೈತೆ ಗುರು. ಬಂಡೆ ಮಾತ್ರ ಸೈಕಾಗೈತೆ. ಅಲ್ಲಿ ಕಾಣಿಸ್ತಾ ಇರೋದು ದೊಡ್ಡಗ್ರಹಾರದ ಕೆರೆ. ಅದು ದೊಡ್ಡಗ್ರಹಾರದ ಕೆರೆ. ಮತ್ತು ಇಲ್ಲಿಂದ ಸ್ವಲ್ಪ ಇನ್ನೂ ಫುಲ್ಲು ನೈಟ್ ಆಗ್ಬಿಟ್ರೆ ಇಲ್ಲಿಂದ ಕರೆಕ್ಟಾಗಿ ಶಿರಾ ಕಾಣಿಸುತ್ತೆ. ಇಷ್ಟಡಾರದಲ್ಲಿ ಶಿರಾನು ನೋಡ್ಬೋದು ನಾವು ಇಲ್ಲಿಂದ. ಮತ್ತು ಇನ್ನೂ ಸ್ವಲ್ಪ ಮುಂದೆಗಡೆ ಹೋದರೆ ಅಲ್ಲಿ ಸಾರೆಕುಂಟೆ ಕಾಣಿಸುತ್ತೆ. ಫ್ಯಾಕ್ಟ್ರಿಗಳು ಲೈಟ್ಗಳೆಲ್ಲ ಘಮ 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 ಅಂತ ಹೊಳಿತಾ ಇರ್ತವೆ. ಎಲ್ಲನೂ ನೋಡ್ಬೋದು. ಸ್ವಲ್ಪ ಇದೇನು ಜಾಸ್ತಿ ಎತ್ತರನೂ ಇಲ್ಲ ತಗ್ಗನೂ ಇಲ್ಲ, ಆದರೂ ಎತ್ತರದಲ್ಲೇ ಐತೆ. ಎಲ್ಲನೂ ಸುತ್ತಲೂ ಮುತ್ತಲೂ ಇರೋದೆಲ್ಲ ನೋಡ್ಬೋದು. ಸ್ವಲ್ಪ ಕಾಣಿಸ್ತೈತೆ, ತೋರಿಸ್ತೀನಿ ತಡೀರಿ ನಿಮಗೆ. ಅಲ್ಲಿ ಚಿಕ್ಕ ಚಿಕ್ಕದಾಗಿ ಮನೆಗಳು ಕಾಣಿಸ್ತಾ ಇದ್ದಾವಲ್ಲ, ಅದೇ ಸಾರೆಕುಂಟೆ. ಇಲ್ಲಿಂದ ಎಲ್ಲನೂ ಸುತ್ತಲೂ ಮುತ್ತಲುದೆಲ್ಲ ನೋಡ್ಬೋದು. ಮೇ ಬಿ ತುಮಕೂರು ಅಂತ ಕಾಣಿಸಲ್ಲ ಅಷ್ಟೇ. ಇನ್ನೂ ಸ್ವಲ್ಪ ಸೂರ್ಯ ಹೋಗ್ಬೇಕು. ಆ ಬೆಟ್ಟದ ಕೆಳಗಡೆ ಬಂದರೆ ಇನ್ನೂ ಸೈಕಾಗಿ ಕಾಣಿಸುತ್ತೆ ವ್ಯೂ. ಇಲ್ಲಿಂದ ನೋಡೋಕ್ಕೆ ಫೋನಲ್ಲಿ ಸ್ವಲ್ಪ ಕ್ಲಾರಿಟಿ ಇಲ್ಲ ಕ್ಯಾಮ್ರಾ, ಅದರಿಂದ ಏನೋ ಅಚ್ಚುಕಟ್ಟಾಗಿ ಕಾಣಿಸ್ತಾ ಇಲ್ಲ. ಇಲ್ಲ ಅಂದಿದ್ರೆ ನಮ್ಮದು ಐಫೋನ್ ಆಗಿದ್ರೆ ಚೆನ್ನಾಗಿ ಕಾಣಿಸೋದು. ಇಲ್ಲ ಕ್ಯಾಮ್ರಾ ತಂದಿದ್ರೆ ಇನ್ನೂ ಸೂಪರಾಗಿ ಕಾಣಿಸೋದು ಅನಿಸುತ್ತೆ. ಸೂರ್ಯ ಅಲ್ಲಿವರೆಗೂ ಕೆಳಗಡೆ ಹೋಗಲಿ, ನಾವು ಮಲ್ಕೊಳ್ಳೋಣ, ದಿಂಬೆಲ್ಲ ರೆಡಿ ಮಾಡ್ಕೊಳ್ಳೋಣ. ನೀವು ಮಲ್ಕೊಳವಲ್ಲೇನ್ರ? ಏನು ನಮ್ಮ ಶಿಷ್ಯ ಅಂತ ಏನಿಲ್ಲ, ಎಬ್ಬುಲಿ ಆಗ್ಬಿಟ್ಟವನೆ. ಏನಿಲ್ಲ ಎಬ್ಬುಲಿ ಶಿಷ್ಯ, ಗಬ್ಬುಲಿ. ಅಲ್ಲಿಂದ ಸೈಕಾಗಿ ಕಾಣಿಸುತ್ತೆ. ನಾವಂತೂ ಮಲ್ಕೊಂಡಿದ್ದೀವಿ. ಇವನಂತ ಬೆಳವ ಮೊಟ್ಟೆ ಇಕ್ಕಿರೋದು ನೋಡ್ದಾಗ್ಲಿಂದ ಬೆಳವ ತಿಕ್ಕನೇ ನೋಡ್ತಾವನೆ. ಮೊಟ್ಟೆದು ಎತ್ಕಿತ್ತದೇನೋ ಮೊಟ್ಟೆ ಹೋಗಿ. ಹಾಂ ಬೇಡ ಕಣವು, ಸುಮ್ಮನಿರೋ, ಮರಿ ಮಾಡಲಿ. ಯಾಕೆ ಹಾಳು ಮಾಡ್ತೀಯ? ಮೊಟ್ಟೆ ಏನು ತಿಂತಿ ತಗೊಂಡೋಗಿ. ಒಂದೇ ಏಟ್ಕಿ ಅಯ್ಯಪ್ಪ, ಅಷ್ಟೊಂದು ಗುರಿನೇ ನಿಂದು? ಅಲ್ಲಿ ತೋರಿಸು ಮಕ ತೊಳೆದಿ ಬೆಳಿಗ್ಗೆ. ಒಂದೇ ಏಟಿಗೆ ಹೊಡಿತಾನಂತೆ ಪರಿವಾರ ಆಯ್ತದ ಬೆಳವ. ನಿಮಗೂ ತೋರಿಸ್ತೀನಿ ಹೋಗ್ಬೇಕಾರೆ. ಬೆಳವಾನು ಮತ್ತು ಮೊಟ್ಟೆ ಎರಡು ಇದ್ದಾವೆ. ಹೋಗ್ಬೇಕಾರೆ ನಿಮಗೂ ತೋರಿಸ್ಕೊಂಡು ಹೋಗ್ತಾನೆ, ಹಂಗೆ ನೋಡಿರಂತೆ. ಇವಾಗ ಸದ್ಯಕ್ಕೆ ಸೂರ್ಯನ ನೋಡ್ತಾ ಇರ್ರಿ. ಇನ್ನೊಂದು ಸ್ವಲ್ಪ ಕೆಳಗಡೆ ಬರ್ಬೇಕು ಅಣ್ತಮ್ಮ. ಹಂಗೆ ಒಂದೇ ಸಮಕ್ಕೆ ನೋಡ್ತಾ ಇದ್ರೆ ಕೆಳಗೆ ಇಳಿದೈತೆ ಅನ್ನಿಸ್ತೈತೆ ಅಲ್ವಾ? ಹಾಂ, ಕೆಳಗೆ ಇಳಿತೈತೆ ಅನ್ಸುತ್ತೆ ಅಲ್ವಾ? ಇವಾಗ ನೋಡ್ರಿ ಯಾವ ಥರ ಕಾಣಿಸ್ತೈತೆ ಅಂತ. ಇವಾಗ ಕರೆಕ್ಟಾಗಿ ಕಾಣಿಸ್ತೈತಲ್ವಾ? ಇನ್ನೂ ಸ್ವಲ್ಪ ಝೂಮ್ ಹಾಕಿದ್ರೆ ನೋಡ್ರಿ ಸೂರ್ಯ ಯಾವ ಥರ ಕಾಣಿಸ್ತಾವನೆ. ಹೆಂಗೆ ಬ್ಯಾಕ್ ಬಂದರೆ ಕಾಣಿಸ್ತಾವನೆ. ಇಲ್ಲಿಂದ ಸ್ವಲ್ಪ ದೂರ ಆಯಿತು ಅನಿಸುತ್ತೆ. ಕ್ಯಾಮ್ರಾ ಇದ್ದಿದ್ರಂತೂ ಇನ್ನೂ ಸಖತ್ತಾಗಿ ಕಾಣಿಸೋದು. ಸ್ವಲ್ಪ ಕ್ಯಾಮ್ರಾ ಕ್ವಾಲಿಟಿ ಕಮ್ಮಿ ಐತೆ, ಅದರಿಂದ ಕ್ಲಾರಿಟಿ ಇಲ್ಲ ಕ್ಯಾಮ್ರಾದಿಂದ. ಹಿಂಗೆ ನೋಡ್ರಿ ಸಾಕು, ಅಷ್ಟರಲ್ಲೇ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ವಿಡಿಯೋ ಹಾಕೋಕೆ ನೋಡಿ, ಎಡಿಟ್ ಮಾಡುವ. ಚೆನ್ನಾಗಿ ಕಾಣಿಸ್ತೈತೇನ ಸರಿ? ಏನು ನೋಡಲ್ಲಿ ಸೂರ್ಯನ ನೋಡಿದ್ದು ಎಂದಾದ್ರು? ಇನ್ನೂ ನೋಡಿಲ್ಲ ಸೂರ್ಯನ? ಯಾಕೆ ನೋಡಿಲ್ಲ? ನಾವಂತೂ ಸಣ್ಣ ಹುಡುಗರಿಂದ ನೋಡಿದ್ದೀವಿ ಪತಾ. ಇನ್ನೂ ಸ್ವಲ್ಪ ಇಳಿಬೇಕು.
ಅವಾಗಲೇ ಚೆನ್ನಾಗಿ ಕಾಣಿಸೋದು. ಕಸ್ವಾಗಿ ನೋಡ್ಬೇಕು ಹಂಗೆ. ಭಜ್ನೆ ಮಾಡ್ದವ್ರೆ ಸ್ವಾಮಿ ಅಯ್ಯಪ್ಪನವ್ರು. ಸ್ವಾಮಿ ಶರಣಮಯ್ಯಪ್ಪ. ಸೈಗ ಕಾಣಿಸ್ತಾ ಇದೆ. ಸೂರ್ಯ ಮಾತ್ರ ಸಖತ್ತಾಗಿ ಕಾಣಿಸ್ತೈತೆ. ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸೋದು. ಆದರೆ ಏನು ಮಾಡ್ತೀಯ, ಸುತ್ತಲೂ ಎಲ್ಲ ಒಂಥರ ಹಿಮ ಸುರಿದಂಗೆ ಕಾಣಿಸ್ತೈತೆ ನೋಡ್ರಿ. ಎಲ್ಲ ವೈಟ್ ಕಾಣಿಸ್ತೈತೆ. ಅದಕ್ಕೋಸ್ಕರ ಸೂರ್ಯನ ಸುತ್ತಲೂ ಸ್ವಲ್ಪ ಎಲ್ಲ ವೈಟ್ ಥರ ಸುರಿಥರ ಕಾಣಿಸ್ತೈತೆ. ಅದಕ್ಕೋಸ್ಕರ ಸೂರ್ಯ ಅಲ್ಲೇ ಬೆಟ್ಟದೊಳಗೆ ಹೋದಂಗೆ ಕಾಣಿಸ್ತೈತೆ. ಇನ್ನೂ ಸ್ವಲ್ಪ ಇದು ಹೊರ್ಗಡೆನೇ ಇದ್ದಾನೆ, ಆದ್ರೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸ್ವಲ್ಪ. ಅಲ್ಲಿ ನೆಕ್ಸ್ಟ್ ಟೈಮ್ ಮತ್ತೆ ಇನ್ನೊಂದ್ಸಲಿ ಬಂದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ತೋರಿಸ್ತೀನಿ ಮತ್ತೆ ಇನ್ನೊಂದ್ಸಲಿ ಬರೋಣ, ಇನ್ನೊಂದ್ಸಲಿ ನೋಡೋಣ, ಟ್ರೈ ಮಾಡೋಣ ಅಲ್ವನ ಸರಿ. ಯಾವಾಗಲೂ ನೋಡ್ತಾ ಇರಬೇಕು. ಸೂರ್ಯ ಅಂತೂ ಪೂರ್ತಿ ಮುಳುಗ್ಬಿಟ್ಟ ಗುರು, ಸ್ವಲ್ಪನೂ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಸುತ್ತಲೂ ನೋಡ್ರಿ ಯಾವ ಥರ ಹಿಮ ಕೌಕಣಂಗೈತೆ ಎಲ್ಲ. ಹಿಂಗೆ ಇದ್ರೆ ನಮಗೂ ತಲೆನೋವು ಸ್ಟಾರ್ಟ್ ಆಗುತ್ತೆ, ನೆಗಡಿ ಸ್ಟಾರ್ಟ್ ಆಗುತ್ತೆ. ಫಸ್ಟೇ ಮನೆ ಕಡೆ ಹಾಲೆ ನಾನು ಬಿಟ್ಟು ಅಲ್ಲೋಗಿ ನಿಂತಿದ್ಯಾ. ನಾವಿನ್ನೂ ಇಲ್ಲೇ ಇದ್ದೀವಿ. ನಮ್ಮ ಶಿಷ್ಯ ಅಂತೂ ಫುಲ್ ಸ್ಟ್ರಾಂಗ್ ಅದೇನೆ ಗುರು. ಎಲ್ಲ ಹಾಲೆ ಮುಂದಕ್ಕೆ ಹೋಗ್ಬಿಟ್ಟವನೆ. ನಿಧಾನ ಕೇಳಿಯಪ್ಪ, ಕೈ ಕೊಡಿಲಿ, ನಿಧಾನ ಕೇಳಿ. ನೆಕ್ಸ್ಟ್ ಟೈಮ್ ಇವ್ರನ್ನ ಕರ್ಕೊಂಬರುತ್ತೆ. ಇನ್ನೊಂದ್ಸಲಿ ಇವರಿಬ್ರು ಬಿಟ್ಟು ಬರ್ತೀನಿ, ನಾನು ಒಬ್ಬನೇ ಬರ್ತೀನಿ ಇನ್ನೊಂದ್ಸಲಿ ಬರುವಾಗ. ಇವರಿಬ್ರು ಕರ್ಕೊಂಬಂದು ಪಡ್ತಿರೋ ಪಾಠ ಅಷ್ಟಿಷ್ಟಲ್ಲ. ಇನ್ನೊಂದು ಮಕ್ಕಳೆಲ್ಲ ನಾವು ಬಿದ್ದುಬಿಟ್ರೆ ಆಮೇಲೆ ಅವ್ರ ಅಪ್ಪ ಅಮ್ಮ ನನ್ನ ಜಡಿತಾರೆ ಹಿಡ್ಕೊಂಡು ಅಲ್ಲೇನ್ರ. ಹಾಂ, ನಾವಂತೂ ಈ ಗುಟ್ಟ ಬೆಟ್ಟ ಸಂದೆಗೆ ಅಡ್ಡಾಡ್ಕೊಂಡು ಬಾಬಾ ಬೇಡಪ್ಪ. ಇಲ್ಲೆಲ್ಲ ಕಲ್ಲುಗಳು, ಬಂಡೆಗಳು, ಮುಳ್ಳುಗಳು. ಇದು ನೋಡೋಕೆ ನಾರ್ಮಲ್ ಗಿಡ ಥರ ಐತೆ, ಹಿಡ್ಕೊಂಡ್ರೆ ಮಾತ್ರ ಏನಿಲ್ಲ, ಕಿರ್ಬ ಹಿಡ್ಕೊಳಂಗಾಗುತ್ತೆ. ಮೈ ಎಲ್ಲ ಪರಚ್ಕೊಂಡ್ರೆ ರಕ್ತ ಬರುತ್ತೆ. ಹೆಂಗೆ ಇಳಿದು ಹೋಗ್ತಿದ್ರಲ್ಲ, ಕಲ್ಲೆಲ್ಲ ಐತಲ್ಲ. ಶಿಷ್ಯ ಅಂದ್ರಂತ ಫುಲ್ ಸ್ಪೀಡಲ್ಲಿ ಪಟ 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 ಹತ್ಕೊಂಡು ಹೋಗ್ತಾವ್ರೆ. ಅಬ್ಬೋ ಏನು ಸ್ಪಾಟ್ ನಿಂದು, ಬೆಳೋದ್ ಮೊಟ್ಟೆ ನೋಡ್ಬಿಟ್ಟವನೆ. ನಡೀರಿ ಹಂಗೆ, ಬೆಳೋದ್ ಮೊಟ್ಟೆ ನೋಡೋನೆ. ಎರಡೆರಡು ಮೊಟ್ಟೆ ಇಟ್ಟಿದೆ ಬೆಳವ. ನಿಧಾನಕ್ಕೆ ಅಲ್ಲಿದ್ದಾವೆ ನೋಡ್ರಿ, ತೋರಿಸ್ತೀನಿ ಹೇಳಿರಿ. ಸ್ವಲ್ಪ ಜಾಗ ಇಲ್ಲ, ತೋರಿಸ್ತೀನಿ. ಸ್ವಲ್ಪ ನಿಂತ್ಕೊಳ್ಳೋಣ. ಕಾಡು ಮೇಡಲ್ಲಿ ಅಲೆದು ನೋಡ್ರಿ ಯಾವ ಥರ ಎರಡು ಮೊಟ್ಟೆ ಇಕ್ಕಿದೆ ಬೆಳವ. ಎಲ್ಲ ಮುಳ್ಳಿನ ಗಿಡದಲ್ಲಿ ಬಂದು ಇಟ್ಟಿದೆ. ಅಕಸ್ಮಾತಾಗೆ ನಾವೇ ನೋಡಿದ್ರು ನಮ್ಮ ಕೈಲಿ ತಕ್ಕೊಳಕ್ಕಾಗಲ್ಲ. ಈಗ ಅಲ್ಲಿಗಾನ ಹೋಗಿ ಫುಲ್ ಎಲ್ಲ ಮುಳ್ಳು ನೋಡ್ರಿ, ಪ್ಯಾಂಟ್ ಹಿಡ್ಕೊಂತ ಇದ್ದಾವೆ. ನಿಧಾನಕ್ಕೆ ಸರಿ ನೋಡ್ರಿ. ಅವನು ಯಾವ ಥರ ಆಡ್ತಿದ್ದಾನೆ. ಮುಳ್ಳಿದ್ದಿದ್ರೆ ತಿಕ್ಕ ಹಿಡ್ಕೊಳೋದು ಹಂಗೆ. ಅವಂತೂ ಈಗ ಫುಲ್ಲು ಹುಷಾರಾಗಿ ಕಾಲಿಕ್ಕೊಂಡು ಹೋಗ್ಬೇಕು, ಇಲ್ಲ ಅಂದರೆ ಏನಿಲ್ಲ, ಮುಳ್ಳು ನಮ್ಮನ್ನು ಅಂಬ್ರಸಾಕ್ತವೆ. ಶರಣಮಯ್ಯಪ್ಪ. ಬಾಬಾ, ಕಲ್ಲು ಅಳ್ಳಾಡ್ದೈತೆ. ಶೇಖ್ ಅಬ್ದುಲ್ಲಾ. ಬಾಬಾ ಈ ಕಲ್ಲು ಸಂದಿ ನೋಡ್ರಿ ಹೆಂಗೈತೆ, ಗವಿ. ಯಾವುದಾದ್ರೂ ಕರಡಿ ಬಂದು ಸೇರ್ಕೊಂಬಿಟ್ರೆ ಏನಿಲ್ಲ, ನಮ್ಮ ಹೊಟ್ಟೆ ಭಾಗത്ത് ತಿಂದುಬಿಡ್ತೈತೆ. ಹತ್ರ ನಡೀರೋ ಮನೆ ಕಡೆಗೆ ಹೋಗೋಣ, ಕತ್ಲಾಗುತ್ತಿನ್ನ ಹೋಗ್ತಾ ಇರೋದೆ. ಬಾ, ನಿಧಾನ ಕೇಳಿರಿ. ನನ್ನ ಶಿಷ್ಯ ಅಂತೂ ಅವನಂತೂ ಫುಲ್ ಸ್ಪೀಡ್ ಇದ್ದಾನೆ. ತೂರ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮ ಕೈಲೇ ಆಗ್ತಾ ಇಲ್ಲ, ನಾವು ನಿಧಾನ. ಇವನೊಬ್ಬ ಇದ್ದಾನೆ, ಇವನು ಸದಬ್ಲು ನನ್ನ ಮಗ, ಜೋರಾಗಿ ಹೋಗಲ್ಲ. ನಾವು ಆಗಿದ್ರೆ ಎಷ್ಟೊತ್ತಿಗೆ ಹೋಗಿರ್ತೀವಿ. ಸ್ವಲ್ಪ ಈಗ ತಗೊಂತಿದ್ದೆ ಗುರು ಕಾಯಿ, ನಾನು ಸರಿಯಾಗಿ ತಗೊಂತಿದ್ದೆ ಕಾಯಿ. ಸ್ವಲ್ಪ ಎಲ್ಲ ಕಲ್ಲು ಖಾಲಿ ಬೇರೆ ಮುಳ್ಳು ಹೊಕ್ಕಣೈತೆ ಅನಿಸುತ್ತೆ. ಕಲ್ಲತ್ತಿಗಿರಿ ಹೆಂಗಿದೆ ಸ್ಪಾಟ್ ನೋಡ್ರಿ. ಇಲ್ಲೇ ದೇವಸ್ಥಾನ ಐತೆ. ನಾವು ಚಿಕ್ಕ ಹುಡುಗರಿಂದ ಕಾಡಿ ಬೆಳೆದಿರೋದು ಜಾಗ ಇದು.
ಫ್ರೆಂಡ್ಸ್ಗಳೆಲ್ಲ ಇದ್ದೀರಿ ಇನ್ನೂ ಚೆನ್ನಾಗಿರೋದು. ಅವರೆಲ್ಲ ಅವರವರು ಜೀವನ ಕನಸಿನ ಮೇಲೆ ಕನಸು ಕಟ್ಕೊಂಬೋಕ್ಕೋಸ್ಕರ ಕೆಲ್ಸಕ್ಕೆ ಹೋಗಿದ್ದಾರಲ್ಲ. ನಡೀರಿ ಹೋಗೋಣ. ಹಿಂಗಾಸಿ ಬಾ, ಇಲ್ಲೆಲ್ಲ ಮುಳ್ಳು ಇದ್ದಾವೆ. ಹಿಂಗಾಸಿ ಅಲ್ಲ, ಹಿಂಗಾಸಿ ಬಾ. ಶಾಲೆ ಗಾಡಿದಾಗ ಹೋಗಿ ರೆಡಿ ಆಗೋಣ ಮನೆ ಕಡೆ ಡ್ಯೂಟಿಗೆ. ಮತ್ತು ಇನ್ನೂ ಸಮಾಚಾರ ಹಂಗೆ ವ್ಯೂ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿಬಿಡ್ರಿ. ನಾವು ಮನೆ ಕಡೆ ಹೋಗ್ತಾಯಿದ್ದೀವಿ. ಬಾಯ್ ಹೇಳ ಹಂಗೆ. ಬಾಯ್. ನೀನು ಬಾಯ್ ಹೇಳ. ಬಾಯ್. ನಾನು ಬಾಯ್ ಹೇಳ್ತಾಯಿದ್ದೀನಿ. ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು. ಹಂಗೆ ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮತ್ತೆ ಸಿಗೋಣ.